ದೇಶವೇ ಕಾತರದಿಂದ ಕಾಯ್ತಾ ಇರತಕ್ಕಂತ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಾಳೆ ನಡೆಯೋದಿದೆ. 500-600 ವರ್ಷಗಳ ಕಾಲ ಏನು ರಾಮ ಮಂದಿರವನ್ನ ಧ್ವಂಸ ಮಾಡದಂತ ಬಾಬರ್ ಅದರ ಪುನಶ್ಚೇತನ ಆಗ್ತಾ ಇದೆ. ಯಾವ ರೀತಿ ಸೋಮನಾಥ ದೇವಾಲಯ ಗುಜರಾತ್ ಅಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಿರ್ಮಾಣ ಮಾಡಿದ್ರು, ಅದೇ ರೀತಿಯಾಗಿ ಇವತ್ತು ರಾಮ ಮಂದಿರ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಪೂಜೆಯನ್ನ ನಡೀತಾ ಇದೆ. ಈಗಾಗಲೇ ದೇಶದ ಎಲ್ಲ ಜನ, ವಿಶೇಷವಾಗಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ, ಎಲ್ಲ ಹಳ್ಳಿಗಳಲ್ಲೂ ಕೂಡ ರಾಮನ ಬಾವುಟಗಳನ್ನ ಆರಿಸಿದ್ದಾರೆ, ಹನುಮಾನ ಬಾವುಟಗಳನ್ನ ಆರಿಸಿದ್ದಾರೆ, ಫ್ಲೆಕ್ಸ್ ಹಾಕಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ನಡೀತಾ ಇದೆ. ಎಲ್ಲ ಮನೆ ಮನೆಗಳಲ್ಲಿ ಜ್ಯೋತಿಯನ್ನ ಬೆಳಗೋ ಮುಖಾಂತರ ಪೂಜಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದೊಂದು ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂತ ದಿನ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಆಚರಣೆಗೆ ಸಾಕಾರವಾಗಿ ಲೀವ್ ಅನ್ನ ಘೋಷಣೆ ಮಾಡಿದ್ದಾರೆ. ಅರ್ಧ ದಿನದ ರಜಾವನ್ನ ಪ್ರತಿಷ್ಠಾಪನೆ ಸಂದರ್ಭದ ನೋಡುವಂತದಕ್ಕೆ, ಅದನ್ನ ಆಚರಣೆ ಮಾಡುವಂತದಕ್ಕೆ, ಈ ಸಂತೋಷದ ಕ್ಷಣಗಳನ್ನ ನೋಡುವಂತದಕ್ಕೆ ಇಡೀ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಜಾವನ್ನ ಘೋಷಣೆ ಮಾಡಿದೆ. ನಾವು ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಕರ್ನಾಟಕ ಜನಗಳ ಭಾವನೆಗಳೇನಿದೆ, ನನಗೂ ಕೂಡ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಪೂಜೆ ಮತ್ತು ಆಚರಣೆ ಮಾಡೋಕ್ಕೋಸ್ಕರ ಅರ್ಧ ದಿನ ರಜಾವನ್ನ ಘೋಷಣೆ ಮಾಡಬೇಕು ಅಂತೇಳಿ ಸಾರ್ವಜನಿಕರು, ಕನ್ನಡ ಅಭಿಮಾನಿಗಳು, ರಾಮನ ಅಭಿಮಾನಿಗಳು ಎಲ್ಲರೂ ಕೂಡ ಒತ್ತಡ ಮಾಡ್ತಾ ಇದ್ದಾರೆ, ಬೇಡಿಕೆ ಸಲ್ಲಿಸಿದ್ದಾರೆ. ಈ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಅವರ ಪತ್ರಿಕಾ ಸ್ಟೇಟ್ಮೆಂಟ್ ಅನ್ನ ಕೊಡದೆ, ಯಾರು ನನಗೆ ಪತ್ರ ಕೊಟ್ಟಿಲ್ಲ, ಕೊಟ್ರೆ ನಾನು ಅದನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದಿರಿ. ಅದರಿಂದ ಇವತ್ತು ನಾನು ಪತ್ರವನ್ನು ಕಳಿಸ್ಕೊಡ್ತಾ ಇದ್ದೀನಿ. ಆ ಪತ್ರ ಇಲ್ಲಿದೆ. ಪತ್ರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಈ ಪತ್ರವನ್ನ ನಾನು ಕಳಿಸ್ತಾ ಇದ್ದೀನಿ ಅಫಿಷಿಯಲ್ ಆಗಿ. ಆ ದೃಷ್ಟಿಯಿಂದ ಯಾವುದೇ ರೀತಿ ಈ ಆಚರಣೆಗೆ ತೊಂದರೆ ಆಗದ ರೀತಿಯಾಗಿ ತಾವು ರಜಾವನ್ನ ಘೋಷಣೆ ಮಾಡೋ ಮುಖಾಂತರ ಹಿಂದೂಗಳ ಭಾವನೆ, ಹಿಂದೂಗಳ ಸಂಸ್ಕೃತಿ, ಹಿಂದೂಗಳ ಪರಂಪರೆ ಏನಿದೆ ಇದಕ್ಕೆ ಧಕ್ಕೆ ಬರದ ರೀತಿಯಾಗಿ ತಾವು ರಜೆಯನ್ನ ಘೋಷಣೆ ಮಾಡಬೇಕು. ಇದು ನಂದು ಒಬ್ಬಂದು ಅಭಿಪ್ರಾಯ ಅಲ್ಲ, ಇಡೀ ಕರ್ನಾಟಕದ ಮೂಲೆ ಮೂಲೆ ಇರುವಂತ ಎಲ್ಲ ಹಿಂದೂಗಳ ಭಾವನೆಗೆ ನೀವು ಸ್ಪಂದಿಸೋ ರೀತಿ ಆಗುತ್ತೆ. ಅದರಿಂದ ಪತ್ರ ಕೇಳಿದ್ರಿ, ಪತ್ರ ಕೊಡ್ತೀನಿ. ಮುಂದೆ ಬಾಲ್ ನಿಮ್ಮ ಕೋರ್ಟ್ ಅಲ್ಲಿ ಇರ್ತದೆ. ಇತಿಹಾಸದ ಪುಟಗಳಲ್ಲಿ ನೀವು ಈ ದಿನದ ಸಂಭ್ರಮವನ್ನ ಆಚರಣೆ ಮಾಡಕ್ಕೆ ಅಡೆತಡೆ ಮಾಡಿದ್ರಿ ಅಂತ ಇತಿಹಾಸದ ಪುಟಗಳಲ್ಲಿ ಹೋಗೋದು ಬೇಡ. ಇದು ಹಿಂದೂಗಳ ಭಾವನೆ, ಇದಕ್ಕೆ ನೀವು ಕೂಡ ಸ್ಪಂದನೆ ಮಾಡಬೇಕು, ಕೂಡಲೇ ರಜಾವನ್ನ ಘೋಷಣೆ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಓಕೆ, ಈ ತರ ಬಹಳಷ್ಟು ಘಟನೆಗಳು ಬರ್ತಾ ಇದೆ. ಫ್ಲೆಕ್ಸ್ ಹಾಕೋದ್ರಿಂದ ಶಾಲೆಗಳಿಗೆ ಮಕ್ಕಳು ಅವತ್ತೇನೋ ಲೀವ್ ಹಾಕಿದ್ರೆ ಶಿಕ್ಷೆ ಕೊಡ್ತೀರಿ, ಫೈನ್ ಹಾಕ್ತೀರಿ, 1000 ರೂಪಾಯಿ, ಈ ತರದೆಲ್ಲ ಕೊಡ್ತಾ ಇದ್ದಾರೆ. ಇದು ತಪ್ಪು, ಇದು ಮಾಡಬಾರದು. ಅವರವರ ಭಾವನೆಗಳನ್ನ ವ್ಯಕ್ತ ಮಾಡಕ್ಕೆ ಅವಕಾಶ ಕೊಡಬೇಕು. ಈ ತರದ ಅತಿರೇಕವಾದಂತ ಪ್ರವೃತ್ತಿ ಏನ್ ಮಾಡ್ತಾ ಇದ್ದಾರೆ, ಇದನ್ನ ಯಾರು ಕೂಡ ಕ್ಷಮಿಸಲ್ಲ. ಇದನ್ನ ನಾವು ಕೂಡ ಪ್ರತಿಭಟನೆ ಮಾಡ್ತೀರಿ. ಈ ತರದ ಹೇಳಿಕೆಯನ್ನ ಕೊಡೋ ಮುಖಾಂತರ, ಈ ತರ ಬೆದರಿಕೆ ಹಾಕೋರಿಗೆ ಸರಿಯಾದ ಪಾಠನೂ ಕೂಡ ಕಲಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಯಾರು ಈ ತರ ಮಾಡ್ತಾರೆ ಇವ್ರಿಗೆ ಸರಿಯಾದ ಪಾಠನೂ ಕೂಡ ಅಲ್ಲಿನ ಜನನು ಕೂಡ ಕಲಿಸ್ತಾರೆ. ಈಗಾಗಲೇ ಅಲ್ಲಿನ ಪೇರೆಂಟ್ಸ್ ಎಲ್ಲ ತಿರುಗಿ ಬಿದ್ದಿದ್ದಾರೆ. ಅದರಿಂದ ಇಂಥ ಕುಚೋದ್ಯ ಹೇಳಿಕೆಗಳನ್ನ ಮತ್ತು ಆದೇಶಗಳನ್ನ ಮಾಡೋರು ಎಚ್ಚರಿಕೆಯಿಂದ ಇರಬೇಕು. ಈ ರೀತಿ ಹಿಂದೂಗಳ ಭಾವನೆಗೆ ನೋವು ಮಾಡಿದ್ರೆ ಅದರ ಪ್ರತಿಫಲವನ್ನ ನೀವು ಉಣ್ಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.